ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಹೆಸರು ಬದಲಾವಣೆಗೆ ಶಿಫಾರಸು. ಸರ್ಕಾರದಿಂದಲೇ ವಿಪಕ್ಷಗಳ ಕೈಗೆ ಮತ್ತೊಂದು ಅಸ್ತ್ರ. ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಹೆಸರು ಬದಲಾವಣೆಗೆ ಶಿಫಾರಸು. ಸರ್ಕಾರದಿಂದಲೇ ವಿಪಕ್ಷಗಳ ಕೈಗೆ ಮತ್ತೊಂದು ಅಸ್ತ್ರವನ್ನ ನೀಡಿದೆ. ಮನವಿ ಕೊಟ್ರೆ ಶಿಫಾರಸು ಮಾಡೋದಾಗಿ ಹೇಳಿದಂತ ಸಿಎಂ ಸಿದ್ದರಾಮಯ್ಯ ಅವರ ಮಾತಿನಂತೆ ಶಾಸಕ ರಿಜ್ವಾನ್ನಿಂದ ಸರ್ಕಾರಕ್ಕೆ ಮನವಿಯನ್ನ ಕೂಡ ನೀಡಾಯಿತು. ಅಧಿಕೃತ ಮನವಿಯಲ್ಲಿ ಯಾವ ಹೆಸರು ಎಂದು ತಿಳಿಸಲಿರುವಂತಹ ಶಾಸಕ. ವಿವಾದಕ್ಕೆ ಕಾರಣವಾದಂತಹ ಮೆಟ್ರೋ ಸ್ಟೇಷನ್ ಹೆಸರು ಬದಲಾವಣೆ. ಸೈಂಟ್ ಮೇರೀಸ್ ಮೆಟ್ರೋ ನಿಲ್ದಾಣ ಮಾಡಿ ಎಂದು ಶಿಫಾರಸನ್ನ ನೀಡಲಾಗಿದೆ. ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಹೆಸರು ಬದಲಾವಣೆಗೆ ಶಿಫಾರಸು. ಸರ್ಕಾರದಿಂದಲೇ ವಿಪಕ್ಷಗಳ ಕೈಗೆ ಮತ್ತೊಂದು ಅಸ್ತ್ರವನ್ನ ನೀಡಿದೆ. ಮನವಿ ಕೊಟ್ರೆ ಶಿಫಾರಸು ಮಾಡೋದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದಕ್ಕೆ ಅಲ್ಲಿನ ಶಾಸಕ ರಿಜ್ವಾನ್ರಿಂದ ಸರ್ಕಾರಕ್ಕೆ ಮನವಿಯನ್ನ ನೀಡಿದ್ದಾರೆ. ಅಧಿಕೃತ ಮನವಿಯಲ್ಲಿ ಯಾವ ಹೆಸರು ಎಂದು ತಿಳಿಸಲಿರುವಂತಹ ಶಾಸಕ. ವಿವಾದಕ್ಕೆ ಕಾರಣವಾದಂತಹ ಮೆಟ್ರೋ ಸ್ಟೇಷನ್ ಹೆಸರು ಬದಲಾವಣೆ. ಸೈಂಟ್ ಮೇರೀಸ್ ಮೆಟ್ರೋ ನಿಲ್ದಾಣ ಮಾಡಿ ಎಂದು ಶಿಫಾರಸನ್ನ ಮಾಡಿದ್ದಾರೆ. ಸೈಂಟ್ ಮೇರೀಸ್ ಮೆಟ್ರೋ ನಿಲ್ದಾಣ ಮಾಡಿ ಎಂದು ಶಿಫಾರಸನ್ನ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ಶ್ರೀರಕ್ಷಾ ಲೈನ್ ಇದ್ದಾರೆ. ಶ್ರೀರಕ್ಷಾ, ಮೊನ್ನೆ ತಾನೇ ಶಿವಾಜಿನಗರ ಹಾಗೂ ಕ್ರೈಸ್ತ ಸಮುದಾಯದ ಬಹಳಷ್ಟು ಜನ ಮನವಿಯನ್ನ ಮಾಡ್ತಾ ಇದ್ರು. ಇದೀಗ ಶಾಸಕ ರಿಜ್ವಾನ್ ಅವರು ಕೂಡ ಮನವಿಯನ್ನ ನೀಡಿದ್ದಾರೆ. ಈ ಮನವಿ ಇದೀಗ ಅಂಗೀಕಾರ ಆಗತ್ತಾ, ಹೆಂಗೆ? ಎಸ್ ರೂಪಲತಾ ಅವ್ರೆ, ಈಗ ಅವರು ಮಾತನಾಡಿ ಏನು ಶಿವಾಜಿನಗರ ಮೆಟ್ರೋ ಏನಿದೆ ಆ ಒಂದು ಮೆಟ್ರೋ ಸ್ಟೇಷನ್ ಅನ್ನ ಈಗ ಸೆಂಟ್ ಮೇರಿ ಮೆಟ್ರೋ ನಿಲ್ದಾಣ ಆಗಿ ಮಾಡ್ಬೇಕು ಅಂತ ಶಿಫಾರಸು ಮಾಡ್ತೀನಿ ಅಂತ ಶಿವಾಜಿನಗರ ಶಾಸಕ ಆಗಿರುವಂತಹ ರಿಜ್ವಾನ್ ಅರ್ಷದ್ ಅವರು ತಿಳಿಸಿರುವಂತದ್ದು. ಇನ್ನು ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೆಂಟ್ ಮೇರಿ ಹೆಸರು ಇಡುವ ವಿಚಾರವಾಗಿ ಈಗ ಅವರು ಮಾತನಾಡಿರುವಂತದ್ದು. ಈ ಒಂದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕೇಂದ್ರ ಸರ್ಕಾರಕ್ಕೆ ಇನ್ನೂ ಶಿಫಾರಸು ಮಾಡಿಲ್ಲ. ಹಾಗಾಗಿ ಮೊನ್ನೆ ತಾನೇ ಶಿವಾಜಿನಗರ ಮತ್ತು ಹಾಗೆ ಕ್ರೈಸ್ತ ಸಮುದಾಯದ ಬಹಳಷ್ಟು ಜನ ಈಗ ಮನವಿಯನ್ನ ಮಾಡಿದ್ರು ಈ ಒಂದು ಮೆಟ್ರೋ ಸ್ಟೇಷನ್ ಹೆಸರು ಬದಲಾಗಬೇಕು ಅಂತ. ಹಾಗಾಗಿ ಸೆಂಟ್ ಮೇರೀಸ್ ಮೆಟ್ರೋ ನಿಲ್ದಾಣ ಅಂತ ನಾಮಕರಣ ಮಾಡಿ ಅಂತ ಈಗ ಕೇಳ್ಕೊಂಡಿದ್ದಾರೆ ಕೂಡ. ಆಗ ಸಿಎಂ ಸ್ಥಳೀಯ ಶಾಸಕರು ಮತ್ತು ಏರಿಯಾ ಜನರಿಗೆ ಮಾತನಾಡಿ ಶಿಫಾರಸು ಕೊಡ್ಲಿ, ಅದಾದ್ಮೇಲೆ ಮಾಡುವ ಅಂತ ಹೇಳಿದ್ರು. ಇನ್ನು ಆ ಶಿಫಾರಸನ್ನ ಕೇಂದ್ರಕ್ಕೆ ಕೂಡ ಕಳಿಸ್ತೀನಿ ಅಂತ ಭರವಸೆಯನ್ನ ನೀಡಿದ್ರು. ಹಾಗೆ ನಾನು ಶಿವಾಜಿನಗರ ಏನು ಶಾಸಕರಿದ್ದಾರೆ ಅವರು ಕೂಡ ಈಗ ಈ ಬಗ್ಗೆ ವಿಚಾರಣೆ ಚರ್ಚೆಯನ್ನ ಹಿಂದೆ ಮಾಡಲಿದ್ದಾರೆ. ಈ ಒಂದು ವಿಚಾರವಾಗಿ ಅವರು ಇಂದು ತೀರ್ಮಾನವನ್ನ ಕೈಗೊಂಡು ಶಿಫಾರಸನ್ನ ಕೂಡ ಮಾಡಲಿದ್ದು, ಶಿವಾಜಿನಗರ ಅನ್ನೋ ಹೆಸರು ತೆಗಿತಾ ಇಲ್ಲ. ಶಿವಾಜಿನಗರ ಮಹಾರಾಜ್ ಗ್ರೇಟ್ ಮ್ಯಾನ್ ಆಗಿರುವಂತ ಮಹಾರಾಜನ ಒಂದು ಹೆಸರಿದೆ. ಇವರೆಲ್ಲ ಬಂದು ಅವರ ಹೆಸರು ಕಾಪಾಡಬೇಕು. ಹಾಗಾಗಿ ಶಿವಾಜಿನಗರದ ಐತಿಹಾಸಿಕ ಪ್ರದೇಶ ಆಗಿದೆ. ಹಾಗಾಗಿ ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ಇನ್ನು ಶಿವಾಜಿನಗರದ ಸೆಂಟ್ ಮೇರೀಸ್ ಬೆಸಿಲಿಕಾ ಅಂತ ಏನ್ ಹೆಸರಿನಲ್ಲಿದೆ, ಹಾಗಾಗಿ ಆ ಒಂದು ಹೆಸರನ್ನ ಈಗ ಶಿವಾಜಿನಗರದಲ್ಲಿ, ಯಾಕಂದ್ರೆ 2-3 ಮೆಟ್ರೋ ಸ್ಟೇಷನ್ ಗಳು ಇದಾವೆ ಶಿವಾಜಿನಗರದಲ್ಲಿ. ಒಂದು ಶಿವಾಜಿನಗರ ಬೊಂಬು, ಹಾಗೆ ಬಜಾರ್, ಇನ್ನೊಂದು ಶಿವಾಜಿನಗರ ನಗರದ ಸೆಂಟ್ ಬೆಸೆಲಿಕಾ ಅಂತ ಈಗ ಮೂರು ಅಲ್ಲಿ ಮೆಟ್ರೋ ಸ್ಟೇಷನ್ ಗಳು ಇರೋದ್ರಿಂದ, ಹಾಗೆ ಅಲ್ಲಿ ಬಾಲಗಂಗಾಧರ ಸ್ವಾಮೀಜಿ ಹೆಸರು ಸಹ ಇದೆ. ಜನರು ಕೂಡ ಅದೇ ಹೆಸರಿನಿಂದ ಅಲ್ಲಿ ಕರೀತಾರೆ. 2-3 ಸ್ಟೇಷನ್ ಇರೋದ್ರಿಂದ ಗುರುತಿಗಾಗಿ ಆ ಒಂದು ಹೆಸರಿನಿಂದ ಕರೀತಾರೆ. ಸೆಂಟ್ ಬೆಸೆಲಿಕಾ ಮೆಟ್ರೋ ಸ್ಟೇಷನ್ ಹೆಸರಿಗೆ ವಿರೋಧ ಮಾಡೋರು ಯಾರು ಶಿವಾಜಿನಗರಲ್ಲಿ ಇರೋದಿಲ್ಲ ಅಂತ ಈಗ ಅವ್ರ ಶಾಸಕರು ಅವ್ರು ಮಾತನಾಡಿರುವಂತದ್ದು. ಇನ್ನು ಎಷ್ಟೇ ವಿರೋಧ ಮಾಡಿದ್ರು ನಾವು ಆ ಒಂದು ಹೆಸರನ್ನ ಈಗ ನಾಮಕ ಮಾಡ್ತೀವಿ. 3-4 ಸ್ಟೇಷನ್ ಗಳಿತ್ತು, ಅದರಲ್ಲಿ ಒಂದು ಸ್ಟೇಷನ್ ಮಾತ್ರ ಈಗ ಸೆಂಟ್ ಮೇರಿ ಮೆಟ್ರೋ ನಿಲ್ದಾಣ ಅಂತ ನಾವು ನಾಮಕರಣ ಮಾಡ್ಲೇಬೇಕು ಅಂತ ಈಗ ರಿಜ್ವಾನ್ ಅರ್ಷದ್ ಅವರು ಹೇಳಿಕೆಯನ್ನ ನೀಡಿದ್ದು. ಈ ಬಗ್ಗೆ ಹಿಂದೆ ಅವರು ಮಾತನಾಡಿ ಈ ಒಂದು ಮೆಟ್ರೋ ಸ್ಟೇಷನ್ಗೆ ಏನು ಹೆಸರು ನಾಮಕರಣ ಮಾಡಲಿದೆ ಈ ವಿಚಾರ ಹಿಂದೆ ನಿರ್ಧಾರ ಆಗುವಂತದ್ದು ರೂಪಲತಾ. ಹಾಗೆ ಈ ಒಂದು ಹೆಸರಿಂದಾಗಿ ಸರ್ಕಾರದಿಂದಲೇ ವಿಪಕ್ಷಗಳಿಗೆ ಇದೊಂದು ಅಸ್ತ್ರ ಆಗತ್ತಾ, ಹೆಂಗೆ?
ಎಸ್ ಆಬ್ವಿಯಸ್ಲಿ, ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ಮೊನ್ನೆ ತಾನೇ ನಡೆದಿರುವಂತಹ ಒಂದು ಗಣೇಶ ವಿಸರ್ಜನೆ ವೇಳೆ ಏನ್ ಹೊಡೆದಾಟ ನಡೆದಿತ್ತು, ಆ ಒಂದು ವಿಚಾರವಾಗಿ ಕೂಡ ಈಗ ಏನು ಹೊಡೆದಾಟಗಳು ನಡೀತಾ ಇದೆ. ಅದನ್ನು ಲಿಂಕ್ ಮಾಡಿದವರು ಇದನ್ನು ಲಿಂಕ್ ಮಾಡ್ಬೋದು. ಆಬ್ವಿಯಸ್ಲಿ ಈ ಒಂದು ವಿಚಾರ ರಾಜಕೀಯವಾಗಿ ಬಹಳ ಮುನ್ನಡೆಯಲ್ಲಿ ನಡೆಯುವಂತದ್ದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಈಗ ಸಂಪೂರ್ಣವಾಗಿ ಮುಸ್ಲಿಂ ಸರ್ಕಾರ ಆಗಿದೆ ಅಂತ ವಿಪಕ್ಷದವರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಅದೇ ಒಂದು ಈ ಒಂದು ವಿಚಾರವನ್ನ ಇಟ್ಕೊಂಡು ತಿರ್ಗಾ ಅದು ವಾಗ್ದಾಳಿ ನಡೆಸೋಕೆ ಇದೊಂದು ಅಸ್ತ್ರನೇ ಆಗಿದೆ ಬಿಜೆಪಿ ಪಕ್ಷದವ್ರಿಗೆ ಅಥವಾ ವಿಪಕ್ಷದವ್ರಿಗೆ ಯಾರಿಗೆ ಆಗಿರ್ಬೋದು. ಕಾಂಗ್ರೆಸ್ ಪಕ್ಷದ ಮೇಲೆ ವಾಗ್ದಾಳಿ ನಡೆಸೋಕೆ ಇದು ಒಂದು ಮೇಜರ್ ಪಾಯಿಂಟ್ ಆಗಿದೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಶಿವಾಜಿನಗರ ಮೆಟ್ರೋ ಸ್ಟೇಷನ್ನ ಒಂದು ಹೆಸರು ಬದಲಾವಣೆಗೆ ಒಂದು ಶಿಫಾರಸನ್ನ ಮಾಡಲಾಗಿದೆ. ಇದಕ್ಕೆ ಪರ ವಿರೋಧಗಳು ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ. ಆದರೆ ಸೈಂಟ್ ಮೇರಿಸ್ ಮೆಟ್ರೋ ನಿಲ್ದಾಣ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಶಾಸಕ ರಿಜ್ವಾನ್ ಅವರು.